ವೆಲ್ಕಮ್ ಟು GH ಮ್ಯಾಥ್ಸ್ ಯೂಟ್ಯೂಬ್. 4 ವಿಡಿಯೋನ ಸೆಂಡ್ ಮಾಡಿದ್ದೇನೆ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ. 4 ವಿಡಿಯೋದಲ್ಲೂ ನಾನು ಟಾಪಿಕ್ ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ 3 ರಿಸಲ್ಟ್ಸ್ ಬಗ್ಗೆ ನಾನು 4 ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದೇನೆ. ಈಗ 5ನೇ ವಿಡಿಯೋ ಅಪ್ ಟು 11ವರೆಗೂ ವಿತ್ ಸೊಲ್ಯೂಷನ್, ಎಕ್ಸ್ಪ್ಲೇಷನ್, ಕಂಡೀಷನ್ಸನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ಈಗ 12th ಕ್ವಶನ್ ಇನ್ 4th ವಿಡಿಯೋ ನೋಡೋಣ. ಹಿಯರ್ 12th ಕ್ವಶನ್ ಬರ್ಕೊಂತೇನೆ. ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಡಿವೈಡೆಡ್ ಬೈ ಎಕ್ಸ್ ಮೈನಸ್, ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮುಂದೆ ಕೊಟ್ಟಿರ್ತಾರೆ. ಸಪೋಸ್ ಕೊಡಲಿಲ್ಲ ಅಂದರೂ ನೀವು ಅರ್ಥ ಮಾಡ್ಕೊಬೇಕು. ವೇರ್ ನೋಡಿ ಕೊಟ್ಟಿದ್ದಾರೆ, ಇಟ್ ಡಿನೋಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ದೆನ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ ಡಸ್ ನಾಟ್ ಎಕ್ಸಿಸ್ಟ್, ಆಪ್ಷನ್ ಡಿ 2. ಓಕೆ, ಇಲ್ಲಿ 3 ಥರ ಕ್ವಶನ್ಸ್ ಕೇಳ್ಬೋದು ಲಿಮಿಟಲ್ಲಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಎಲ್ ಎಚ್ ಎಲ್ ಕಂಡುಹಿಡ್ಕೊಳ್ಳೇಬೇಕು. ಎಕ್ಸ್ಟೆಂಡ್ಸ್ ಟು 5 ಪ್ಲಸ್ ಅಂದರೆ ಆರ್ ಎಚ್ ಎಲ್ ಕಂಡುಹಿಡ್ಕೊಳ್ಳೇಬೇಕು. ಎಕ್ಸ್ಟೆಂಡ್ಸ್ ಟು 5 ಅಂತ ಕೊಟ್ಟರೆ ಎಲ್ ಎಚ್ ಎಲ್ಲು ಕಂಡುಹಿಡ್ಕೊಬೇಕು, ಆರ್ ಎಚ್ ಎಲ್ಲು ಕಂಡುಹಿಡ್ಕೊಬೇಕು. ಎರಡೂ ಈಕ್ವಲ್ ಆದರೆ ಲಿಮಿಟ್ ಎಕ್ಸಿಸ್ಟು, ನಾಟ್ ಈಕ್ವಲ್ ಆದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಕ್ಲಿಯರ್? ಓಕೆ, ಈಗ ಏನು ಫಂಕ್ಷನ್ ಕೊಟ್ಟಿದ್ದಾರೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಎಲ್ ಎಚ್ ಎಲ್ ಮಾತ್ರ ಕಂಡುಹಿಡ್ಕೊಬೇಕು. ಫಂಕ್ಷನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಫಸ್ಟ್ ಇದನ್ನು ಡಿಸೈಡ್ ಮಾಡ್ಕೊಬೇಕು ಇನ್ ಟರ್ಮ್ಸ್ ಆಫ್ ಎಕ್ಸ್. ನೋಡಿ, ಮಾಡಿಕೊಟ್ಟಾಗ ಮತ್ತು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಾಗ ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸಿಗೆ ಕನ್ವರ್ಟ್ ಮಾಡಲೇಬೇಕು. ಕನ್ವರ್ಟ್ ಮಾಡಲ್ಲ ಅಂದರೆ ನೀವು ಸಾಲ್ವ್ ಮಾಡೋಕ್ಕೆ ಬರೋಲ್ಲ. ಇದೇನು ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಎಕ್ಸ್ ಲೆಸ್ ದೆನ್ 5 ಅಂತ. ನಾನು ಪ್ರೀವಿಯಸ್ ವಿಡಿಯೋ ನೀವು ಫಾಲೋ ಅಪ್ ಮಾಡಿದರೆ ಗೊತ್ತಾಗುತ್ತೆ. ಓಕೆ, ಪ್ರತಿಯೊಂದು ವಿಡಿಯೋನು ಫಾಲೋ ಅಪ್ ಮಾಡಿದರೆ ಮಾತ್ರ ನಮ್ಮ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ. ಈಗ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಎಕ್ಸ್ ಲೆಸ್ ದೆನ್ 5 ಅಂತ ಅರ್ಥ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ ಎಕ್ಸ್ ಲೆಸ್ ದೆನ್ 5, ಸಪೋಸ್ ಇದು 0, 1, 2, 3, 4, 5 ಅಂತ ತೊಗೊಂಡ್ರೆ ಎಕ್ಸ್ ಲೆಸ್ ದೆನ್ 5 ಅಂದರೆ ಇನ್ ಬಿಟ್ವೀನ್ 4 ಆ್ಯಂಡ್ 5 ಅಂತ. ಇದು 4 ಮತ್ತು 5, ಫುಲ್ 4 ಇಲ್ಲಿ ಹೊರಗಡೆ ಇವೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಇನ್ ಬಿಟ್ವೀನ್ ಎಕ್ಸ್ ಲೆಸ್ ದೆನ್ 5 ಅಂದರೆ 4.1, 4.2, 4.9. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ 4.1, 4.2, 4.9 ಈಸ್ ಆಲ್ವೇಸ್ ಈಕ್ವಲ್ ಟು ಮಚ್ 4. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಎಕ್ಸ್ ಲೆಸ್ ದೆನ್ 5 ಮೈನಸ್ ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ 4.9, 4.1 ಇವೆಲ್ಲನೂ ನಾವು 4 ಅಂತ ಕರಿತೀವಿ. ಓಕೆ, ಲೆಸ್ ದೆನ್ 5 ಮೈನಸ್ ಅಂದರೆ ಲೆಸ್ ದೆನ್ 5 ಈಸ್ ಆಲ್ವೇಸ್ ಈಕ್ವಲ್ ಟು 4. ಕ್ಲಿಯರ್? ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20ನ ಫ್ಯಾಕ್ಟ್ರೈಸ್ ಮಾಡೋಣ. 5 4 20 ಮೈನಸ್ 5x ಮೈನಸ್ 4x ಪ್ಲಸ್ 20 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಎಕ್ಸ್ ಕಾಮನ್ ತೆಗಿತಾನೆ, ಎಕ್ಸ್ ಮೈನಸ್ 5. ಇಲ್ಲಿ ಮೈನಸ್ 4 ಕಾಮನ್ ತೆಗಿತಾನೆ, ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 4 ಆ್ಯಂಡ್ ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಇವೆರಡು ಏನಾಯಿತು, ಕ್ಯಾನ್ಸಲ್. ಲಿಮಿಟ್ ಏನು ಕೊಟ್ಟಿದ್ದಾರೆ, ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಡಿವೈಡ್ ಬೈ ಎಕ್ಸ್ ಮೈನಸ್ 4 ಕ್ಯಾನ್ಸಲ್ ಆಗಿದೆ. ರಿಮೈನಿಂಗ್ ಎಕ್ಸ್ ಮೈನಸ್ 5 ಅಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. 5 ಮೈನಸ್ 5 ಅಂದರೆ 0. ಅದಕ್ಕೆ ಔಟ್ ಆಫ್ 4 ಆಪ್ಷನ್ಸ್ ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್, 0. ಥ್ಯಾಂಕ್ ಯು.